ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ, ಚಿರುದೀಪ ವಿಚಾರದಲ್ಲಿ ಯಾರು ತಗೊಳ್ದೇ ಇರೋ ಡಿಸಿಷನ್ನ ನೀವು ತಗೊಂಡಿದ್ದೀರಾ. ಇದರಿಂದ ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಪ್ಪ. ಆದರೆ ಆ ಡಿಸಿಷನ್ ಇಂದ ಚಿರು ಖುಷಿಯಾಗಿದೆಯೋ ಇಲ್ಲೋ ಗೊತ್ತಿಲ್ಲ. ನೀವು ತಲೆ ಕೆಡಿಸ್ಕೊಳಕ್ ಹೋಗಬೇಡಿ ಅಪ್ಪ. ದೀಪ ಜೊತೆ ರಿಸೆಪ್ಷನ್ಗೆ ಚಿರುನ ನಾನು ಒಪ್ಪಿಸ್ತೀನಿ. ನನ್ನ ನಿರ್ಧಾರನ ಅವನು ಒಪ್ತಾನೆ ಅಂತೀಯ? ಖಂಡಿತ ಒಪ್ಪಲ್ಲ. ಯಾಕೆ ಚಿರು, ಅಪ್ಪ ತಗೊಂಡಿರೋ ಡಿಸಿಷನ್ ಸರಿಯಾಗೇ ಇದೆಯಲ್ಲ? ಖಂಡಿತವಾಗ್ಲೂ ಸರಿಯಾಗಿಲ್ಲ. ಯಾರನ್ನ ಕೇಳಿ ಡಿಸಿಷನ್ ತಗೊಂಡ್ರಂತ ನನಗಂತೂ ಅರ್ಥ ಆಗ್ತಿಲ್ಲ. ಅಷ್ಟಕ್ಕೂ ನನ್ನ ಲೈಫ್ ಬಗ್ಗೆ ಡಿಸಿಷನ್ ತಗೊಳಕ್ಕೆ ಅವ್ರು ಯಾರು? ಹೆತ್ತೋರು ಕಷ್ಟಪಟ್ಟು ಹಗಲು ರಾತ್ರಿ ನಿದ್ದೆಗೆಟ್ಟು ದೂರ ಹೋಗಿ ಒಂಟಿಯಾಗಿ ದುಡಿಯೋದು ತಮ್ಮ ಸುಖಕ್ಕೋಸ್ಕರ ಅಲ್ಲ, ತಮ್ಮ ಮಕ್ಕಳ ಸುಖಕ್ಕೋಸ್ಕರ. ಅವರು ಚೆನ್ನಾಗಿರ್ಬೇಕು, ಅವರ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ. ಅವತ್ತು ನನ್ನ ಪರಿಸ್ಥಿತಿನೂ ಹಾಗೆ. ನಿಮ್ಮೆಲ್ಲರ ಭವಿಷ್ಯಕ್ಕೋಸ್ಕರ ನಾನು ಹಗಲು ರಾತ್ರಿ ಕಷ್ಟಪಟ್ಟು ದುಡಿಬೇಕಾಗಿತ್ತು. ಆದರೆ ನಿಮ್ಮನ್ನು ದೂರ ಮಾಡಿಕೊಂಡು ನಿಮಗೆ ಪ್ರೀತಿ ಕೊಡದೆ ದುಡಿಬೇಕಾಗಿರಲಿಲ್ಲ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಹೌದು ಕಣಪ್ಪ, ನಂದು ತಪ್ಪೆ. ಆದರೆ ನಾನು ಕಷ್ಟಪಟ್ಟು ಈ ಸಮಾಜದಲ್ಲಿ ಹೆಸರು ಗೌರವನ ಸಂಪಾದಿಸಿದ್ದೀನಿ. ಅದನ್ನು ನಾವೆಲ್ಲರೂ ಸೇರಿ ಕಾಪಾಡಲೇಬೇಕು. ಮೀಡಿಯಾದವರು ನೀನು ರಿಸೆಪ್ಷನ್ ಬಗ್ಗೆ ಕೇಳಿದಾಗ ನಾನು ಅವ್ರಿಗೆ ಉತ್ತರ ಕೊಡಲೇಬೇಕಾಗಿ ಬಂತು. ಇಲ್ಲದೆ ಹೋಗಿದ್ರೆ ಅವ್ರು ನಿನ್ನ ಮದುವೆ ಬಗ್ಗೆ ಬೇರೆ ಥರ ಮಾತಾಡೋಕೆ ನಾನೇ ಅವಕಾಶ ಮಾಡಿಕೊಟ್ಟಾಗ್ತಿತ್ತು. ಹೌದು ಚಿರು, ಆ ಸಂದರ್ಭದಲ್ಲಿ ಅಪ್ಪ ಸರಿಯಾದ ನಿರ್ಧಾರನೇ ತಗೊಂಡಿದ್ದಾರೆ. ದೀಪನ ಇಷ್ಟಪಡೋದು, ಅವಳನ್ನ ಹೆಂಡತಿ ಅಂತ ಒಪ್ಕೊಳ್ಳೋದು ನಿನಗ್ ಬಿಟ್ಟಿದ್ದು. ಅವಳು ಈ ಮನೆ ಸೊಸೆ ಆಗಿರೋದ್ರಿಂದ ನಿಮ್ಮಿಬ್ರು ರಿಸೆಪ್ಷನ್ ಅಂತೂ ಮಾಡಲೇಬೇಕು. ಅದನ್ನ ಯಾರಿಂದನೂ ತಪ್ಸಕ್ಕಾಗಲ್ಲ. ಅಚ್ಚು, ನನ್ನ ಪರ್ಸನಲ್ ಲೈಫ್ ಬಗ್ಗೆ ಡಿಸಿಷನ್ ತಗೊಳ್ಳೋ ಅಧಿಕಾರ ಇರೋದು ಅತ್ತಿಗೆ ಮಾತ್ರ, ಬೇರೆ ಯಾರಿಗೂ ಅಲ್ಲ. ಚಿರು, ಪ್ಲೀಸ್ ಅರ್ಥ ಮಾಡ್ಕೊ. ಅಪ್ಪ ನಿನ್ನ ಈ ಸೊಸೈಟಿಲಿ ಸರಿಯಾದ ದಾರಿಲಿ ನಿನ್ನ ಭವಿಷ್ಯ ರೂಪಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಪ್ಲೀಸ್ ಸ್ಟಾಪ್ ಇಟ್ ಅಚ್ಚು. ನಾಟ್ ಎ ಫೂಲ್. ಕೊಡ್ಬೇಕಾದ ಟೈಮಲ್ಲಿ ಸರಿಯಾಗಿ ಪ್ರೀತಿ ಕೊಡದೇ ಇರೋರು ನನ್ನ ಭವಿಷ್ಯ ರೂಪಿಸ್ತಾರೆ. ನನ್ನ ಭವಿಷ್ಯ ರೂಪಿಸೋ ಅಧಿಕಾರ ಇರೋದು ಅತ್ತಿಗೆ ಮಾತ್ರ. ಈಗಲೇ ವಿಷಯದ ಬಗ್ಗೆ ಅತ್ತಿಗೆ ಹತ್ರ ಮಾತಾಡಿ ರಿಸೆಪ್ಷನ್ ಕ್ಯಾನ್ಸಲ್ ಮಾಡಿಸ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.